2 ತಿಂಗಳ ಹಿಂದೆ ಇಲ್ಲಿ ನಾನು ನನ್ನ ಸಿನಿಮಾ ಪಿಕ್ಚರ್ಗೋಸ್ಕರ ಇದೇ ವೇದಿಕೆ ಮೇಲೆ ನಿಂತಿದ್ದೆ. ಈಗ ನಮ್ಮ ಸಿನಿಮಾಗೋಸ್ಕರ ಇಲ್ಲಿ ನಿಂತಿದ್ದೀನಿ, ಟಾಸ್. ಐ ಆಮ್ ಸೋ ಪ್ರೌಡ್ ಆಫ್ ಅರ್ಜುನ್. ನಾನು ಆ ವಿಟಿಯನ್ನು ನೋಡುವಾಗ ಅಂದ್ಕೊಳ್ತಾ ಇದ್ದೆ, ರಿಮೆಂಬರ್ ಅರ್ಜುನ್ ನನಗೊಂದು ಬೈಟ್ ಕೊಟ್ಟು ವಾಟ್ ಆರ್ ಯು ಅಂತ ಮ್ಯಾಮ್ ಅಂತ. ದ ಸೇಮ್ ಥಿಂಗ್ ಐ ವಾಂಟ್ ಟು ಆಸ್ಕ್ ಯು. ಪಾಪ ಪ್ರತಿ ಒಂದು ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಹಾಡನ್ನು ಹಾಡ್ತಾರೆ. ಪ್ರತಿ ಒಂದು ಕೆಲಸದ ಸಿನಿಮಾದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಆ ಇಡೀ ಸಿನಿಮಾದ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಅಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ನೋಡಿದ್ದೀನಿ. ಅದು ಒಂದೇ ರೀಸನ್ಗೋಸ್ಕರ ನಾವಲ್ಲಿ ನನ್ನ ಪಿಕ್ಚರ್ ಸಿನಿಮಾದ ಪ್ರಮೋಷನ್ಗೆ ಅಂತ ಹೋಗಿದ್ದಾಗ ನಾವೆಲ್ಲ ಡಿಸ್ಕಸ್ ಮಾಡೋವಾಗ ನಾವು ಅವಾಗ ಅಂದ್ಕೊಂಡ್ವಿ, ಇಲ್ಲ ವಿ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್. ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ. ಯಾಕಂದರೆ ಕಾಪಿಕಾಡ್ ಸರ್, ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಆ್ಯಕ್ಟು ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆನೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದಿ ಬೆಸ್ಟ್ ಅರ್ಜುನ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೂ ಕೂಡ, ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ನನಗೆ ಸಿಕ್ಕಿರೋ ಸಪೋರ್ಟು, ನನ್ನಲ್ಲಿ ಹೋದಾಗ ಪ್ರಚಾರಕ್ಕಾಗಲಿ, ಪ್ರತಿಯೊಂದು ಕಡೆ ಬರೋದಾಗಲಿ, ಅವ್ರ ನಾಟಕಗಳನ್ನ ಬಿಟ್ಕೊಂಡು ನನ್ನ ಜೊತೆ ಓಡಾಡೋದಾಗಲಿ, ನನಗೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ದೊಡ್ಡಪ್ಪನ ಫೋಟೋ ಸ್ವಲ್ಪ ಮೇಲೆ ಹಾಕಿ ಡೈರೆಕ್ಟ್ರೆ. ತುಳುಗೆ ಇದು ನನ್ನ ಡೆಬ್ಯೂ. ನೆಕ್ಸ್ಟ್ ಏನು ಹೇಳಬೇಕು, ಮಾತಾಡಿ. ಓಕೆ, ಇದು ನನ್ನ ತುಳು. ಟಾಸ್ ಇಸ್ ವೆರಿ ಸ್ಪೆಷಲ್. ಯಾಕಂದರೆ ತುಳು ನನ್ನ ಭಾಷೆ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟ್ ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವುದಾದ್ರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್, ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್ ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್, ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ, ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು ಐ ಸೆಡ್ ಎಷ್ಟು ದಿನ ಬರುತ್ತೆ. ದೇ ಸೆಡ್ 6 ಡೇಸ್ ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ಹಣೆಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಬಟ್ 1 ದಿನ 2 ದಿನ ಶೂಟ್, ಗೊತ್ತಲ್ಲ, 6 ದಿನದಲ್ಲಿ ಎಷ್ಟು ಮಹಾನ್ ನನ್ನ ಸೀನ್ಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಗಲು ರಾತ್ರಿ ದುಡ್ಸಿದ್ರು ಸರ್. ಅದಕ್ಕೆ ನನಗೆ ಜಾಸ್ತಿ ಸೀನ್ಸ್ ಇತ್ತು. ಆ್ಯಂಡ್ ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಓಕೆ, ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿರೋ ಪಾತ್ರನೇ ಬೇರೆ. ಆ್ಯಂಡ್ ನನಗಿಷ್ಟ ಆಯಿತು. ಬೇಸಿಕಲಿ ನಾನು ಡೈರೆಕ್ಟರ್ಸ್ ಆರ್ಟಿಸ್ಟ್. ನಾನು ತುಂಬ ನನ್ನ ಬುದ್ಧಿ ಉಪಯೋಗಿಸಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಸೈಲೆಂಟಾಗಿ ಮಾಡ್ತೀನಿ. ಅದೇ ಕೆಲಸ ನಾನು ಇಲ್ಲೂ ಮಾಡಿದ್ದೀನಿ. ನಾನೇನಾದರೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಬಿಕಾಸ್ ಆಫ್ ಅರ್ಜುನ್ ಸರ್. ನೆಕ್ಸ್ಟ್, ಪ್ರೀತಿಯ ಸ್ವಾಗತ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನೇನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು
ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಆದರೆ ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತನುಲ್ಲದೆ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲಿರ್ದಾದೆ ಮೂಲುಲ್ಲೆ ಅಂಜನೆ, ಮೈ ವೈಫ್ ಕಾವ್ಯ, ಆ್ಯಂಡ್ ಮೈ ಡಾಟರ್ ಹೂ 6 years old. ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ರಮ್ ದೇರ್, ಬಿಕಾಸ್ ಸ್ಟ್ರಗಲ್ ಆಗಿರಲಿ, ಆ ಜರ್ನಿ ಆಗಿರಲಿ ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ ನದರ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತಣ್ಣ ಆ್ಯಂಡ್ ನದನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಇಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದ ಹೆಸರೇನಿದೆ, ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳಿಸಕ್ಕೆ ಬಿಡಲ್ಲ.